ಎಲ್ಲರಿಗೂ ನಮಸ್ಕಾರ. ನೋಡಿ, ನಾವು ಸಣ್ಣ ಸಣ್ಣ ಕಟರು ಅಥವಾ ಕತ್ರಿ ಅರ್ಜೆಂಟಿಗೆ ನಾವು ಇಲ್ಲೇ ಇಟ್ಕೊಳ್ತೀವಿ ಮಿಷನ್ ಮೇಲೆ. ಇದು ನೋಡಿ, ಇಲ್ಲೆಲ್ಲ ಬ್ಲ್ಯಾಕ್ ಆಗಿದೆ, ಹೌದಾ? ಅದಕ್ಕೆ ನಾವು ಈ ಥರ ಮಾಡಬಾರ್ದು. ಇದಕ್ಕೊಂದು ಇಲ್ಲಿ ಒಂದು ರೌಂಡುದು ಹೊಲಿದ್ಬಿಟ್ಟು ಇಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇದು ಬ್ಲ್ಯಾಕು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ರೌಂಡ್ ಇರ್ತಲ್ಲ, ಇದನ್ನು ರೆಡಿ ಮಾಡ್ಕೊಳ್ತೇವೆ. ರೆಡಿ ಮಾಡ್ಕೊಂಡಾದಮೇಲೆ ಇದನ್ನು ಇಲ್ಲಿ ಇಟ್ಕೊಂಡ್ರೆ ನಮಗೆ ಇದೇನು ಡ್ಯಾಮೇಜ್ ಆಗೋದಿಲ್ಲ, ಗೊತ್ತಾಯ್ತಾ? ಇವತ್ತು ಇದನ್ನು ಹೊಲಿಯೋದು ತೋರಿಸ್ತೀನಿ. ಇದನ್ನು ಜಾಯಿಂಟ್ ಮಾಡೋದನ್ನು ತೋರಿಸಿದ್ದೀನಿ ನಾನು. ಈಗ ನೆಕ್ಸ್ಟು ಇದನ್ನು 2 ಲೈನಿಂಗ್ ಕ್ಲಾತ್ ಹಾಕಿಬಿಟ್ಟು ಒಂದು ಸ್ವಲ್ಪ ದಪ್ಪ ಇರೋ ಹಾಗೆ, ಇಲ್ಲೊಂದು ಸ್ವಲ್ಪ ದಪ್ಪ ಇರೋ ಹಾಗೆ ಮಾಡೋಣಂತೆ. ನೋಡಿ, ಉಳಿದಿರೋ ಅಂಥ ವೇಸ್ಟೇಜ್ ಬಟ್ಟೆನಲ್ಲಿ ನಾನು ಮಾಡ್ತಾ ಇರೋದು. ಇದೇ ಥರ ಮಾಡ್ಕೋಬೇಕು ಅಂತ ಏನಿಲ್ಲ, ನೀವು ಯಾವುದೇ ಥರ ಬೇಕಾದರೂ ರೌಂಡು ಅಥವಾ ಚೌಕ ಏನು ಬೇಕಾದರೂ ಮಾಡ್ಕೋಬೋದು. ನಾನಿವಾಗ ರೌಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೊಂದು ಅಗಲನೂ ಬರೋದಿಲ್ಲ, ನಮಗೆ ಸ್ಪೇಸ್ ಉಳಿಯುತ್ತೆ ಇಲ್ಲಿ ಹೊಲಿಲಿಕ್ಕೆ. ಇದರಲ್ಲಿ ಆ ಕಡೆ ಈ ಕಡೆ ಎಲ್ಲ ಕೂಳೆ ಹೋಗ್ಬಿಟ್ಟು ಸ್ಪೇಸ್ ಉಳಿಯುತ್ತೆ. ನೋಡಿ, ಇವಾಗ ಕಟ್ ಮಾಡಿದ್ದೀನಿ. ಇದು ಒಂದು ಈ ರೀತಿ ಹೊಲ್ಕೋಬೇಕು. ಇದು ಅಷ್ಟೇ ಲಾಡಿ, ಇದು ನಿಲ್ಲಿಕ್ಕೆ ಕಟ್ಟಲಿಕ್ಕೆ. ಈ ಥರ ಚಿಕ್ಕದಾಗಿ ಲಾಡಿ ಹೊಲ್ಕೊಳ್ತೀನಿ ಇದರಲ್ಲಿ. ಈಗ ಇದಕ್ಕೆ 2 ಲೈನಿಂಗ್ ಬಟ್ಟೆ ಹಾಕಿದ್ದೀನಿ. ನಾವು ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ಇದರೊಳಗಡೆ ಬೇರೆ ಏನಾದರೂ ದಪ್ಪ ಆಗೋ ಹಾಗೆ ಇಟ್ಕೋಬೋದು. ನಾನು ಸಾಕು ಇಷ್ಟೇ ಅಂತ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಇದಕ್ಕೆ ಹೊಲಿಗೆ ಫುಲ್ ಹಾಕೋ ಹಂಗಿಲ್ಲ. ಇಲ್ಲಿಂದ ಇಷ್ಟು ಮಾತ್ರ ಬಿಟ್ಟು ಇಲ್ಲಿಂದ ಇಷ್ಟಕ್ಕೆ ಹೊಲಿಗೆ ಹಾಕಿ ಆಮೇಲೆ ಕಟ್ ಮಾಡಿ ಉಲ್ಟಾ ಮಾಡೋಣಂತೆ. ಇಷ್ಟಾದರೆ ಸಾಕು. ಕೂಳೆಯನ್ನು ಒಂದು ಸ್ವಲ್ಪ ಅತಿ ಕಡಿಮೆ ಕಟ್ ಮಾಡಿದರೆ ಇದು ತುಂಬ ರೌಂಡು ತುಂಬ ಚೆನ್ನಾಗಿ ಕೂರುತ್ತೆ. ಜಾಸ್ತಿ ಕೂಳೆ ಬಿಟ್ಕೋಬಾರ್ದು. ಜಾಸ್ತಿ ಕೂಳೆ ಬಿಟ್ಕೊಂಡ್ರೆ ಉಲ್ಟಾ ಮಾಡಿದಾಗ ಅದು ಜಾಸ್ತಿ ದಪ್ಪಗಾಗಿ ಚೆನ್ನಾಗಾಗೋದಿಲ್ಲ. ಇಲ್ಲಿ ಮಾತ್ರ ಓಪನ್ ಇದೆಯಲ್ಲ, ಅಲ್ಲಿ ಮಾತ್ರ ಜಾಸ್ತಿ ಬಿಟ್ಟಿದ್ದೀನಿ. ಇನ್ನು ಮಿಕ್ಕಿದ ಹತ್ರ ಎಲ್ಲ ಕಡಿಮೆನೇ ಕಟ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಒಂದೇ ಸಮ ಕೂಳೆ ಆಗಿದೆ.
ಆದರೂ ಒಂದೊಂದು ಸ್ವಲ್ಪ ಇಲ್ಲಿ ಮಾತ್ರ ಬಿಟ್ಟು ಇಲ್ಲಿ ಒಂದು ಸ್ವಲ್ಪ ನೀವು ಬೇಕು ಅಂದರೆ ಕಚ್ಚಿ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ತುದಿ ಕಟ್ಟಾಗಲ್ಲ ಅಂದರೆ ಹೀಗೆ ಹಿಂಭಾಗದಿಂದ ಕಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಆದರೆ ಸಾಕು, ಏಕೆಂದರೆ ಕಡಿಮೆ ಕೋಳೆ ಬಿಟ್ಟಿದ್ದೀವಿ, ಜಾಸ್ತಿ ಏನು ಕಟ್ ಮಾಡೋದು ಬೇಡ. ಇಲ್ಲ ಎರಡೂ ಸೈಡಲ್ಲೇ ಈ ರೀತಿ ಒಂದು ಸ್ವಲ್ಪ ಕಟ್ ಮಾಡಿಕೊಂಡ್ರೆ ನಿಮಗೆ ಉಲ್ಟಾ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈಗ ಎಲ್ಲ ಕಟ್ ಮಾಡಿದ್ದೀನಿ. ಈಗ ಉಲ್ಟಾ ಮಾಡೋಣ. ನೋಡಿರಿ, ಇದು ರೌಂಡು ನೀಟಾಗಿ ಕೂರುತ್ತೆ. ಸ್ವಲ್ಪ ಕೊಳೆ ಬಿಟ್ಟರೆ, ಜಾಸ್ತಿ ಕೊಳೆ ಬಿಟ್ಟರೆ ಅಲ್ಲೇ ದಪ್ಪ ಆದಂಗೆ ಆಗುತ್ತೆ ನೋಡಿರಿ. ಇದಕ್ಕೆ ಮೇಲೆ ಹೊಲಿಗೆ ಹಾಕಿಬಿಟ್ಟು ಇದೆರಡನ್ನೂ ಇದನ್ನು ಮಾಡಿ ಹೀಗೆ ಹೊಲಿಗೆ ಹಾಕಬೇಕು. ಹೊಲಿಗೆ ಹಾಕೋದಕ್ಕಿಂತ ಮುಂಚೆ ನಾನಿಲ್ಲಿ ಕಟ್ಟಲಿಕ್ಕೆ ಇದಿಷ್ಟು ವೇಸ್ಟೇಜ್ ಬಟ್ಟೆ, ನೋಡಿ ಇದೊಂದು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಓಪನ್ ಇದೆಯಲ್ಲ, ಈಗ ಇಲ್ಲಿ ಮೇಲೆ ಹೊಲಿಗೆ ಹಾಕಬೇಕಲ್ಲ, ಆವಾಗ ಇದನ್ನಿಟ್ಟು ಈಗ ಸುತ್ತಕ್ಕೂ ಮೇಲೊಂದಿಗೆ ಹಾಕ್ಕೊಂಡು ಬರೋಣ.
ಈಗ ಐರನ್ ಮಾಡಿದ್ದೀನಿ ನೋಡಿ. ನಾನೀಗ ಹೊಲ್ದಿದ್ದನ್ನು ಇಲ್ಲಿ ಕಟ್ಟಿಟ್ಟಿದ್ದೀನಿ. ಇವಾಗ ನಾವು ಇಲ್ಲಿ ಕತ್ತರಿ ಏನು ಬೇಕಾದರೂ ಇಟ್ಕೋಬೋದು. ಅಷ್ಟೊಂದು ನಮಗೆ ಇಲ್ಲಿ ಏನೂ ಡ್ಯಾಮೇಜ್ ಆಗೋದಿಲ್ಲ. ಕಪ್ಪಗಾಗುತ್ತಲ್ಲ ನೋಡಿ, ಹಿಂಗೆ ಅದಾಗೋದಿಲ್ಲ, ಇಟ್ಕೋಬೋದು. ಯಾಕೆಂದರೆ ಸಡನ್ನಾಗಿ ನಾವು ಇಲ್ಲಿಗೆ ಇಟ್ಕೊಳ್ತೀವಿ, ಈ ಕಡೆಗೆ ಇಟ್ಕೊಳ್ಳಲ್ಲ. ಈ ಕಡೆ ಕೂಡ ನಾನು ಏನಾದ್ರು ಡ್ಯಾಮೇಜ್ ಆಗುತ್ತೆ ಅಂತ ಇದು ಮಾಡ್ಕೊಂಡಿದ್ದೀನಿ, ಬಟ್ಟೆ ಹಾಕಿ ಇದು ಮಾಡಿದ್ದೀನಿ. ಆದರೆ ಅಲ್ಲಿಗೆ ಇಡೋದಕ್ಕಿಂತ ಇಲ್ಲಿಗೆ ಜಾಸ್ತಿ ಇಟ್ಕೊಳ್ತೀವಿ. ಬೇರೆ ಏನಿಟ್ಟರೂ ನಮಗೆ ಇಲ್ಲಿ ಡ್ಯಾಮೇಜ್ ಆಗೋದಿಲ್ಲ. ಓಕೆ ನೋಡಿ, ಇಲ್ಲಿ ಲಾಡಿ ಹಾಕಿರೋದ್ರಿಂದ ಇದ್ರ ಸುತ್ತುವರೆದು ತಳಭಾಗದಿಂದ ಇಲ್ಲಿ ಗಂಟು ಹಾಕಿದ್ದೀನಿ ನೋಡಿ. ಇಲ್ಲಿ ಗಂಟು ಹಾಕಿಬಿಟ್ಟಿದ್ದೀನಿ. ಏನು ಅದು ಬಿಚ್ಕೊಳ್ಳೋದಿಲ್ಲ. ನಾವು ಇದನ್ನು ಎತ್ತಿಟ್ಕೊಂಡ್ರೂ ಇದು ಏನು ಇದಾಗೋದಿಲ್ಲ ನೋಡಿ, ಎಷ್ಟು ಕಪ್ಪಗಾಗಿದೆ. ಅದರಿಂದ ಈ ಅನುಕೂಲನೂ ನೀವು ಮಾಡ್ಕೋಬಹುದು ನೋಡಿ. ಇಲ್ಲಿ ಲಾಡಿ ಹಾಕಿರೋದ್ರಿಂದ ಇದ್ರ ಸುತ್ತುವರೆದು ತಳಭಾಗದಿಂದ ಇಲ್ಲಿ ಗಂಟು ಹಾಕಿದ್ದೀನಿ ನೋಡಿ. ಇಲ್ಲಿ ಗಂಟು ಹಾಕಿಬಿಟ್ಟಿದ್ದೀನಿ. ಏನು ಅದು ಬಿಚ್ಕೊಳ್ಳೋದಿಲ್ಲ. ನಾವು ಇದನ್ನು ಎತ್ತಿಟ್ಕೊಂಡ್ರೂ ಇದು ಏನು ಇದಾಗೋದಿಲ್ಲ ನೋಡಿ, ಎಷ್ಟು ಕಪ್ಪಗಾಗಿದೆ. ಅದರಿಂದ ಈ ಅನುಕೂಲನೂ ನೀವು ಮಾಡ್ಕೋಬಹುದು.